ಎಲ್ಲರಿಗೂ ನಮ್ಮ ನಿಸರ್ಗ ಕ್ರಿಯೇಷನ್ಸ್ನ ಕನ್ನಡ ಕಲಿಕೆ ಕ್ಲಾಸ್ಗೆ ಸ್ವಾಗತಿಸುತ್ತಾ ಇವತ್ತಿನ ಸಂಚಿಕೆಯಲ್ಲಿ ನಾವು ವಿರುದ್ಧ ಪದಗಳು ಅವನ್ನು ಸ್ವಲ್ಪ ಬರುತ್ತೆ ನೋಡೋಣ. ನಾವು ಹಿಂದಿನ ಕ್ಲಾಸಲ್ಲಿ 75 ವಿರುದ್ಧ ಪದಗಳನ್ನು ಮಾಡಿದ್ದೀವಿ. ಇವಾಗ 76ರಿಂದ ಮಾಡ್ಕೊಳ್ಳೋಣ, ಅಂದರೆ ಸ್ಟಾರ್ಟ್ ಮಾಡೋಣ. 76ನೇ ಪದ ಪ್ರೀತಿಸು. ಪಾಗುಡಿಸು ಪಿಗೆ ಅರ್ಧ ಚಂದ್ರ ಪ್ರೀ, ದೀರ್ಘ ಕೊಟ್ಟಿವಿ ಅಂದರೆ ಪ್ರೀ ಆಗುತ್ತೆ. ತಾಗುಡಿಸು ತಿ, ಸಾಕೊಂಬು ಸು, ಪ್ರೀತಿಸು. ಅದಕ್ಕೆ ದ ಏತ್ವ ದೀರ್ಘ ದೇ ಆಗುತ್ತೆ, ಅದಕ್ಕೆ ವಾವತ್ ಕೊಡೋಣ, ದ್ವೇ ಆಗುತ್ತೆ. ದ್ವೇ ಎರಡನೇ ಶಾಗುಡಿಸು ಶಿ ಮತ್ತು ಸಾಕೊಂಬು ಸು, ಪ್ರೀತಿಸು ದ್ವೇಷಿಸು. ನೆಕ್ಸ್ಟ್ ಸತ್ಯ ಸ, ತಾಗೆ ಯಾವತ್ತು ಸತ್ಯ, ಸತ್ಯವಂತನೂ ಹಾಕ್ಬೋದು. ನಾನು ಸತ್ಯ ಬರ್ಕೊಳ್ಳೋಣ, ಸತ್ಯ. ಅದಕ್ಕೆ ಅಸತ್ಯ ಆ ಬರೆದ್ಬಿಟ್ಟು ಅದನ್ನು ಹಾಗೆ ಬರಿತೀವಿ, ಅಂದರೆ ಸತ್ಯನ ಅಸತ್ಯ ಅಂತ ಆಗುತ್ತೆ. ನೆಕ್ಸ್ಟ್ 78ನೇದು ಸ್ವಾವಲಂಬಿ. ಸಾಕಿಲಿ ಅದಕ್ಕೆ ಆವತ್ತು ಸ್ವ ಸ್ವಾವ ಲಾಗೊಂದು 0 ಲಂ ಬಾಗುಡಿಸು ಬಿ, ಸ್ವಾವಲಂಬಿ ಅಂತ. ಅದಕ್ಕೆ ಪರಾವಲಂಬಿ ಪ ರಾಕಿಲಿ ರ, ಪರ ವ ಲಾಗೊಂದು 0 ಲಂ ಬಿ, ಪರಾವಲಂಬಿ ಅಂತ ಒಂದು ಪದ. ನೆಕ್ಸ್ಟ್ ಸಂಪತ್ತು. ಸಾಗೆ 1 0 ಸಂ ಪ, ತಾಕೊಂಬು ತೂಗೆ ತಾವುದು ಸಂಪತ್ತು. ಅದಕ್ಕೆ ದಾರಿದ್ರ್ಯ, ದರಿದ್ರ್ಯನೂ ಆಗುತ್ತೆ ದಾರಿದ್ರ್ಯನೂ ಆಗುತ್ತೆ. ದಾಕಿಲಿ ದ ರಾಗುಡಿಸು ರೀ, ಮತ್ತು ದಾ ಬರೆದು ಅರ್ಧ ಚಂದ್ರ ಆಗುತ್ತೆ, ದ್ರ ಆಗುತ್ತೆ. ಅದಕ್ಕೆ ಯಾವತ್ತು ಕೊಟ್ಟಿವಿ ಅಂದರೆ ದ್ರಿಯ ಆಗುತ್ತೆ, ದಾರಿದ್ರ್ಯ ಅಂತ. ನೆಕ್ಸ್ಟ್ ಓಡು. ಇದು ಆಲ್ರೆಡಿ ನಮ್ಗೆ ಗೊತ್ತಿರುತ್ತೆ, ಈಸಿ ಪದ ಓಡು. ಅದಕ್ಕೆ ನಿಲ್ಲು, ಓಡು ನಿಲ್ಲು. ಇನ್ನೂ ಒಂದು ಪದ ಇದೆ ತಟಸ್ಥ ಅಂತ ಇದೆ. ತಟಸ್ಥ ಅದಕ್ಕೆ ಚಲಿಸು ಅಂತಲೂ ಬರುತ್ತೆ. ಬೇಕಾದ್ರೆ ಅದನ್ನು ಬರ್ಕೊಳ್ಳೋಣ. ಚಲಿಸು ಚ ಲಾಗುಡಿಸು ಲಿ, ಸಾಕೊಂಬು ಸು, ಚಲಿಸು. ಅದಕ್ಕೆ ತಟಸ್ಥ ತ ಟ, ಸಾಗೆ ತಾವತ್ತು ತಟಸ್ಥ, 4ನೇ ತಾವತ್ತು ಕೊಡ್ತೀವಿ ತಟಸ್ಥ ಅಂತ. ನೆಕ್ಸ್ಟ್ ಏಕರೂಪ. ಏಕ ರಾಕೊಂಬಕಿಲಿ ರೂಪ, ಏಕರೂಪ. ಬಹುರೂಪ ಬಾ ಹಾಕೊಂಬು ಹೂ, ಬಹು ರಾ ಕೊಂಬಕಿಲಿ ರೂಪ, ಬಹುರೂಪ ಅಂತ. ನೆಕ್ಸ್ಟ್ ಸಂಭ್ರಮ. ಸಾಗೆ 1 0 ಸಂ, 4ನೇ ಭಾಗೆ ಅರ್ಧ ಚಂದ್ರ ಭ್ರ ಮ, ಸಂಭ್ರಮ. ಅದಕ್ಕೆ ವಿಷಾದ ವಿ, ಎರಡನೇ ಶಾಕಿಲಿ ಶಾಧ, ವಿಷಾದ ಅಂತ ಒಂದು ಪದ. ನೆಕ್ಸ್ಟ್ ಮಂದಹಾಸ ಬರೆಯೋಣ. ಮಂದ ಮಾಗೊಂದು 0 ಮಂದ ತಾ ಬರದೆ ತಾಲ ದ, ಮಂದ ಹಾಸ, ಮಂದಹಾಸ. ಅದಕ್ಕೆ ವಿಕಟ ಹಾಸ ವಿಕಟ ಹಾಸ ಅಂತ ಒಂದು ಪದವನ್ನು ರಚಿಸೋಣ. ನೆಕ್ಸ್ಟ್ ಬಂಜರು. ಬಾಗೊಂದು 0 ಬನ್ ಜ ರಾಕೊಂಬು ರು, ಬಂಜರು. ಅಂದರೆ ಅದು ಏನು ಬೆಳೆಯಲ್ಲ ಆ ಜಾಗದಲ್ಲಿ, ಅದಕ್ಕೆ ಫಲವತ್ತು ಫ ಲ ವ ತಾಕೊಂಬು ತೂಗೆ ತಾವತ್ತು, ಫಲವತ್ತು. ಬಂಜರು ಫಲವತ್ತು. ನೆಕ್ಸ್ಟ್ ಅಪಾಯ. ಆ ಪಾಕಿಲಿ ಪ ಯ, ಅಪಾಯ. ಅದಕ್ಕೆ ಸುರಕ್ಷಾ ಸು ರ, ಕಾಗೆ 2ನೇ ಶಾ ಒತ್ತಕ್ಷರ, ಅಪಾಯ ಸುರಕ್ಷಾ ಅಂತ ಆಗುತ್ತೆ. ನೆಕ್ಸ್ಟ್ ಪದ ವಿಶ್ರಾಂತಿ. ವಾಗುಡಿಸು ವಿ, ಶಾಕಿಲಿ ಅದಕ್ಕೆ ಅರ್ಧ ಚಂದ್ರ ಶ್ರಾ ಆಗುತ್ತೆ 0 ಶ್ರಾಂತ್, ತಾಗುಡಿಸು ತಿ, ವಿಶ್ರಾಂತಿ.
ವಿಶ್ರಾಂತಿಗೆ ಆಯಸ, ಆಯಸ ಅಂತ ವಿರುದ್ಧ ಪದ ಬರುತ್ತೆ. ವಿಶ್ರಾಂತಿ, ಆಯಸ. ನೆಕ್ಸ್ಟ್ ಮರುಭೂಮಿ ಬರೆಯೋಣ. ರಾಕೊಂಬು ರು, ಮರು, 4ನೇ ಬಾಕೊಂಬು ಕಿಳಿ ಭೂ, ಗುಡಿಸು ಮಿ, ಮರುಭೂಮಿ. ಅದಕ್ಕೆ ವನನೂ ಬರೀಬೋದು, ಕಾಡೂ ಬರೀಬೋದು. ಕಾಡು ಅಂತ ಬರೀಬೋದು, ವನ ಸಹ ಬರೀಬೋದು. ನೆಕ್ಸ್ಟ್ ಸ್ವದೇಶ, ಕೇತು ಒಂದು ದೀರ್ಘ, ದೇಶ, ಸ್ವದೇಶ. ಅದಕ್ಕೆ ವಿದೇಶ, ಗುಡಿಸು ದೀರ್ಘ, ಗುಡಿಸು ವಿ, ಕೇತು ಒಂದು ದೀರ್ಘ, ವಿದೇಶ, ಸ್ವದೇಶ, ವಿದೇಶ ಅಂತ ಆಗುತ್ತೆ. ನೆಕ್ಸ್ಟ್ ಶುಭ, ಸಾಕೊಂಬು ಶು, 4ನೇ ಬ, ಶುಭ, ಅಶುಭ, ಬರೆದು ಶುಭನ ಹಾಗೆ ಬರೆಯೋಣ, ಅಶುಭ ಅಂತ. ಶುಭ, ಅಶುಭ. ನೆಕ್ಸ್ಟ್ ಸೋಮಾರಿ, ಕೊಂಬಕಿಲಿ ದೀರ್ಘ, ಮಾಕಿಲಿ, ರಿ, ಸೋಮಾರಿ. ಅದಕ್ಕೆ ಆಪೋಸಿಟ್ ಪದ ಕ್ರಿಯಾಶೀಲ, ಗುಡಿಸು ಕೀಗೆ ಅರ್ಧ ಚಂದ್ರ, ಯಾಕಿಲಿ, ಕ್ರಿಯಾ, ಗುಡಿಸು ದೀರ್ಘ, ಶೀಲ, ಕ್ರಿಯಾಶೀಲ ಅಂತ. ಸೋಮಾರಿ, ಕ್ರಿಯಾಶೀಲ ಅಂತ 91ನೇ ಪದ. ನೆಕ್ಸ್ಟ್ ಪರಿಚಿತ, ಪರಿಚಿತ. ಬರೆದ್ಬಿಟ್ಟು ಹಾಗೆ ಮಿಕ್ಕಿದನ್ನು ಬರೀಬೇಕಷ್ಟೆ. ಅಪರಿಚಿತ ಅಂತ. ಪರಿಚಿತ, ಅಪರಿಚಿತ. ಇದು ಇದು ಗುಡಿಸು ರಿ, ಗುಡಿಸು ಜಿ, ಅಪರಿಚಿತ ಅಂತ. ವಿನಯ, ಗುಡಿಸು ವಿ, ವಿನಯ. ಅದಕ್ಕೆ ಸೇರಿಸ್ಕೊಂಬಿಟ್ಟು ಹಾಗೆ ಬರೆಯೋದು, ಅವಿನಯ, ಅವಿನಯ ಅಂತ ಒಂದು ಪದನ ರಚಿಸ್ಕೊಬೋದು. ಅಹಂಕಾರನೂ ಬರೀಬೋದು, ವಿನಯ, ಅಹಂಕಾರ ಅಂತಲೂ ಬರೀಬೋದು. ಅವಿನಯ ಬರೆದಿದ್ದೀವಿ ನಾವೀಗ. ನೆಕ್ಸ್ಟ್ ಉತ್ಸಾಹ, ತಾಕಿಲಿ. ಅದಕ್ಕೆ ಸಾವತ್ತು, ಉತ್ಸಾಹ. ಉತ್ಸಾಹಗೆ ನಿರುತ್ಸಾಹ, ಗುಡಿಸು ನೀ, ರಾಕೊಂಬುರು, ನಿರು, ತಾಕಿಲಿ, ಅದಕ್ಕೆ ಸಾವತ್ತು, ನಿರುತ್ಸಾಹ. ಉತ್ಸಾಹ, ನಿರುತ್ಸಾಹ ಅಂತ. ನೆಕ್ಸ್ಟ್ ಪ್ರಾಚೀನ, ಪಾಕಿಲಿ, ಅದಕ್ಕೆ ಅರ್ಧ ಚಂದ್ರ, ಗುಡಿಸು ದೀರ್ಘ, ಚೀನ, ಪ್ರಾಚೀನ. ಅದಕ್ಕೆ ಆಧುನಿಕ, 4ನೇ ದಾಗೆ ಕೊಂಬು, ಆಧುನಿಕ ಅಂತ. ನೆಕ್ಸ್ಟು ಅನುಮತಿಸು, ಅನುಮತಿನೂ ಬರೀಬೋದು, ಅನುಮತಿಸೂನು ಬರಿಬೋದು, ಅನುಮತಿ ಬರಿಬೋದು. ಅನುಮತಿಸು, ನಿರಾಕರಿಸು, ರಾಕಿಲಿರ, ರಿ, ಸಾಕೊಂಬು ಸು, ಅನುಮತಿಸು, ನಿರಾಕರಿಸು ಅಂತ ಆಗುತ್ತೆ. ಅನಂತರ ಕೃತಕ ಬರೆಯೋಣ. ಕಾಗೆ ಒಡ್ರಸಲಿ ಕೃತಕ. ಅದಕ್ಕೆ ನೈಸರ್ಗಿಕ, 4 ನೈ, ಗುಡಿಸು ಗೀ ಆದಮೇಲೆ ಅರ್ಕಾವತ್ತು ಕೊಡ್ತೀವಿ. ಆಮೇಲೆ ನೈ ಓದಿ ಆಮೇಲೆ ಗೀ ಓದಬೇಕು. ನೈಸರ್ಗಿಕ ಅಂತ. ನೆಕ್ಸ್ಟ್ ಸಕ್ರಿಯೆ, ಗುಡಿಸು ಕೀಗೆ ಅರ್ಧ ಚಂದ್ರ, ಸಕ್ರಿಯ.
ಅದಕ್ಕೆ ಅಪೋಸಿಟ್ ಪದ ನಿಷ್ಕ್ರಿಯ. ನೀ ಎರಡನೇ ಶಾಗುಡಿಸು ಸಿ, ಅದಕ್ಕೆ ಕಾವತ್ತು ಕೊಟ್ಟು ಆಮೇಲೆ ಅರ್ಧಚಂದ್ರ ಕೊಡ್ತೀವಿ. ನಿಷ್ಕ್ರಿಯ. ಸಕ್ರಿಯ, ನಿಷ್ಕ್ರಿಯ ಅಂತ ಆಗುತ್ತೆ. ನೆಕ್ಸ್ಟ್ ಸ್ಪಷ್ಟ. ಸಾಗೆ ವಾವತ್ತು ಮತ್ತು ಎರಡನೇ ಶಾಗೆ ಟಾವತ್ತು ಸ್ಪಷ್ಟ ಆಗುತ್ತೆ. ಅದಕ್ಕೆ ಆ ಬರೆದ್ಬಿಟ್ಟು ಸ್ಪಷ್ಟನ ಹಾಗೆ ಬರೀಬೇಕು. ಸಾಗೆ ಆ, ಸಾಗೆ ವಾವತ್ತು ಸ್ವ, ಅಸ್ವ ಶ, ಅದಕ್ಕೆ ಟಾವತ್ತು ಅಸ್ಪಷ್ಟ. ಸ್ಪಷ್ಟ, ಅಸ್ಪಷ್ಟ ಅಂತ. ನೆಕ್ಸ್ಟ್ 100ನೇ ಪದ ಸಮಾನ. ಸ ಮಾಕಿಲಿ ಮಾನ, ಸಮಾನ ವಿಭಿನ್ನ. ವಾಗುಡಿಸುವಿ. ಅಸಮಾನನೂ ಬರೀಬೋದು. ವಿಭಿನ್ನ, ನಾಗೆ ನಾವತ್ತು ವಿಭಿನ್ನ ಅಂತ ಬರೀಬೋದು. ಇಲ್ಲ ನಾವು ವಿಭಿನ್ನ ಬದಲು ಇದಕ್ಕೆ ಅಸಮಾನನೂ ಬರೀಬೋದು. ಅಸಮಾನ, ಸ ಬರೆದು ಮಾನ, ಅಸಮಾನ ಅಂತಲೂ ಬರೀಬೋದು. ಸಮಾನ, ಅಸಮಾನ ಅಥವಾ ವಿಭಿನ್ನ ಅಂತ ಬರೀಬೋದು. ಈಗ ಇದೆಲ್ಲ ಒಂದು ಸರಿ ಓದ್ಬಿಡೋಣ. ಪ್ರೀತಿಸು, ದ್ವೇಷಿಸು, ಸತ್ಯ, ಅಸತ್ಯ, ಸ್ವಾವಲಂಬಿ, ಪರಾವಲಂಬಿ, ಸಂಪತ್ತು, ದಾರಿದ್ರ್ಯ, ಓಡು, ನಿಲ್ಲು, ಚಲಿಸು, ತಟಸ್ಥ, ಏಕರೂಪ, ಬಹುರೂಪ, ಸಂಭ್ರಮ, ವಿಷಾದ, ಮಂದಹಾಸ, ವಿಕಟಹಾಸ, ಬಂಜರು, ಫಲವತ್ತು, ಅಪಾಯ, ಸುರಕ್ಷಾ, ವಿಶ್ರಾಂತಿ, ಆಯಸ, ಮರುಭೂಮಿ, ಕಾಡು, ಸ್ವದೇಶ, ವಿದೇಶ, ಶುಭ, ಅಶುಭ, ಸೋಮಾರಿ, ಕ್ರಿಯಾಶೀಲ, ಪರಿಚಿತ, ಅಪರಿಚಿತ, ವಿನಯ, ಅವಿನಯ, ಉತ್ಸಾಹ, ನಿರುತ್ಸಾಹ, ಪ್ರಾಚೀನ, ಆಧುನಿಕ, ಅನುಮತಿ, ಅನುಮತಿಸು, ನಿರಾಕರಿಸು, ಕೃತಕ, ನೈಸರ್ಗಿಕ, ಸಕ್ರಿಯ, ನಿಷ್ಕ್ರಿಯ, ಸ್ಪಷ್ಟ, ಅಸ್ಪಷ್ಟ, ಸಮಾನ, ವಿಭಿನ್ನನಾದರೂ ಬರೀಬೋದು, ಅಸಮಾನ ಅಂತಾದರೂ ಬರೀಬೋದು. ಇದಿಷ್ಟನ್ನು ನಾವು ಬರೆದ್ವಿ ಅಂದರೆ 100 ಪದಗಳು ಆಗುತ್ತೆ. ಇನ್ನು ಸ್ವಲ್ಪ ಪದಗಳು ಸಿಕ್ತು ಅಂದರೆ ನೆಕ್ಸ್ಟ್ ಕ್ಲಾಸಲ್ಲಿ ಅದನ್ನು ಪ್ರಾಕ್ಟೀಸ್ ಮಾಡೋಣ.